ಇವ್ರನ್ನೆಲ್ಲ ಮಾಡ್ಸಕೈತವೆ ಇವರು ನಮ್ಗೆ ಹೇಳಿ ಮಾಡಿಸಿದ್ದಾರೆ ಅಂತೇಳಿ ಆರೋಪ ಮಾಡುವವರನ್ನು ಅಪರಾಧಿಗಳನ್ನಾಗಿ ಮಾಡುವಂತಹ ಪ್ರಯತ್ನ ಈ ಚೆನ್ನೈನಿಂದ ಆಗಿದ್ದು ಸಹಿತ ಏನು ಸುಳ್ಳಲ್ಲ. ಅದಕ್ಕಾಗಿ ಬಾಲಣ್ಣವ್ರು ಕೇಳ್ತಾ ಇದ್ದಾರೆ, ನಿಮಗೆ ಆ ಧೈರ್ಯ ಅದೇನ್ರಿ, ಆ ಮೀಟ್ರ್ ಅದೇನು ಅಂತ. ಯಾಕಂದರೆ ಇವತ್ತು 74 ಏನಪ್ಪ ಅಂದ್ರೆ ಸಾವು ಪಡೆದಂಥ ಒಂದು ಏನು ಪಾಪ ವ್ಯಕ್ತಿಗಳಿದ್ದಾರೆ, ಅವರ 74 FIR ಆಗಬೇಕು, ಅವ್ರು ತನಿಖೆ ಆಗ್ಬೇಕಂತೇಳಿ ಬೆನ್ನು ಹತ್ತಿದ್ದಾರೆ. ಕುಸುಮಾವತಿ ಅವರು ಕೇಸ್ ಹಾಕಿದ್ದಾರೆ, ಅದರ ವಕೀಲರಾಗೆ ಬಾಲಣ್ಣವ್ರು ಬೆನ್ನು ಹತ್ತಿದ್ದಾರೆ. ಹೀಗಾಗಿ ಈ ಸಲ ಇವ್ರು ಸಿಕ್ಕಾಕಿಕೊಳ್ತಾರೆ. ಆದರೆ ಸಿಕ್ಕಾಕಿಕೊಳ್ಳೋದು ಸರಿ. ಈಗ ಏನು ನಾವು ಯಾರ ಮೇಲೆ ಆರೋಪ ಮಾಡ್ತಾ ಇದೆ, ಯಾರ ಮೇಲೆ ಇದು ಆರೋಪ ಹೋಗ್ತಾ ಇದೆ, ಅವ್ರನ್ನ ಕರೆಸಿ ಮಾತಾಡ್ತಾರೆ. ನೀವು ಸರ್ಕಾರಕ್ಕೆ ಅಷ್ಟು ಗಟ್ಟಿತನ ಆಗೋದೇನು ಅಂತ. ಕಾಂಗ್ರೆಸ್ಗೆ ಇಲ್ಲ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಾಧ್ಯ ಇಲ್ಲ ಅಂದಾಗ ಸಪೋಸ್ ಇವತ್ತೇನೋ ಗೌರ್ಮೆಂಟ್ ಬದಲಾಗ್ತದೆ ಹಾಗೆ ಹೀಗೆ ಸುದ್ದಿಗಳು ನಡೆದಿದ್ದಾವ. ನಮ್ಮ ತಪ್ಪಿ ಸಪೋಸ್ DK ಶಿವಕುಮಾರ್ ಅವರಿಗೆ ಅಧಿಕಾರ ಹೋದ್ರೆ ಅವರು ಈ ಕೇಸನ್ನು ಬಂದ್ ಮಾಡ್ಬೋದು, SITನ ಬಂದ್ ಮಾಡ್ಬೋದು. ಇದೊಂದು ಷಡ್ಯಂತ್ರ ಅಂತ ಈಗಾಗಲೇ ಅಂತಿದ್ದಾರೆ ಅವರು. ಅದನ್ನು ಮುಂದುವರಿಸಿ ಹೇಳ್ಬೋದು, ಅದನ್ನು ಮುಚ್ಚಿ ಹಾಕ್ಬೋದು. BJPಗೆ ಬಂದಂತೆ ಮುಗಿದೋಯ್ತು. ಈಗಾಗಲೇ ಇನ್ನೂ ಅದ್ರ ಹೋರಾಟ ಹೊಡೆದ. ಅದೇನಿಲ್ಲ, ಸುಳ್ಳವೆಲ್ಲ, ಆದರೆ ಸತ್ಯದ ಸುಳ್ಳ, ಇವೆಲ್ಲ ನಡೆದ ಘಟನೆಗಳು ಸುಳ್ಳ, ಆ ಹೆಣಗಳು ಬಿದ್ದಿದ್ದು ಸುಳ್ಳ. ಅದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಹೆಸರು ಕೆಡಿಸ್ತಾ ಇದ್ದೀರಿ ಧರ್ಮಸ್ಥಳದ್ದು, ಯಾರೂ ಕೆಡಿಸ್ತಾ ಇಲ್ಲ, ಯಾರು ಕೆಡಿಸೋ ಅವಶ್ಯಕತೆಯೂ ಅಲ್ಲಿಲ್ಲ. ಇಷ್ಟೊಂದು ಹೆಣಗಳು ಯಾಕೆ ಬೀಳ್ತಾ ಇದ್ದಾವ? 74 ಹೆಣಗಳು ಬಿದ್ದು ಅದು ಸಾವುಪಟ್ಟು. ಆದರೆ ಇಲ್ಲಿವರೆಗೆ ತನಿಖೆ ಇಲ್ಲ, ಅವ್ರು ಯಾರದು ಗೊತ್ತಿಲ್ಲ, ಎಲ್ಲರದು ಗೊತ್ತಿಲ್ಲ. ಏನಿದೆಲ್ಲ ಪ್ರಶ್ನೆ ಮಾಡೋದು ಗೊತ್ತಿರಲಿಲ್ಲ. ಸ್ವತಃ ಉಗ್ರಪ್ಪನವರು ಹಿಂದಿನ ತಮ್ಮ ತನಿಖಾ ವರದಿಯಲ್ಲೇ 477 ಹೆಣಗಳು ಬಿದ್ದು ಹೋಗಿದ್ದಾವೆ ಅನ್ನುವಂಥ ಮಾತಾಡಿದ್ರು. ಆವತ್ತಿನ DIGಗಳು ಸಹಿತ ಹೇಳಿದ್ದು. ಅದರ ಬಗ್ಗೆಯೂ ಯಾರೂ ಏನೋ ಅದು ಮಾತಾಡ್ತಾ ಇಲ್ಲ. ಸರ್ಕಾರದ ಎನ್ಕ್ವೈರಿ ಮಾಡೋಕ್ಕಾಗ್ತಾ ಇಲ್ಲ. ಈ ಎಲ್ಲ ದಿಶೆಯಲ್ಲಿ ನಾವು ವಿಚಾರ ಮಾಡಿದಾಗ ಸಹಜವಾಗಿ ಅನ್ನಿಸ್ತಾ ಇದೆ ಇದು